1911 in 1911 Raman was promoted a special accountant general for post and telegraphs in Calcutta. ಅಕೌಂಟೆಂಟ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇಂದವರಿಗೆ ಪ್ರಮೋಷನ್ ಸಿಗುತ್ತೆ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಆಗಿ ಫಾರ್ ದ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾದಲ್ಲಿ. ಬಟ್ ವೆನ್ ಹಿ ವಾಸ್ ಆಫರ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ, ಆದರೆ ಅವರಿಗೆ ಕಲ್ಕತ್ತಾದಲ್ಲಿ ಪ್ರೊಫೆಸರ್ ಆಗಿ ಒಂದು ಆಫರ್ ಬರುತ್ತೆ ಕಲ್ಕತ್ತಾ ಯೂನಿವರ್ಸಿಟಿಗೆ. ಹಿ ಸಡನ್ಲಿ ಜಂಪ್ ಅಟ್ ದ ಆಫರ್. ಆ ಆಫರ್ಗೆ ಅವರು ಜಂಪ್ ಆಗ್ತಾರೆ. ಆ ಒಂದು ಹೈಲಿ ಪೇಯ್ಡ್ ಪೋಸ್ಟನ್ನು ಬಿಟ್ಟು ಅವರು ಪ್ರೊಫೆಸರ್ ಜಾಬ್ಗೆ ಅವರು ಜಂಪ್ ಆಗ್ತಾರೆ. ಆ್ಯಂಡ್ ಹಿ ಅಕ್ಸೆಪ್ಟೆಡ್ ಗ್ಲಾಡ್ಲಿ. ಗ್ಲಾಡ್ಲಿ ಮೀನ್ಸ್ ಹ್ಯಾಪಿ. ಗ್ಲಾಡ್ಲಿ ಮೀನ್ಸ್ ಹ್ಯಾಪಿಲಿ, ಖುಷಿಯಾಗಿ ಆ ಒಂದು ನ್ಯೂ ಪೋಸ್ಟನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಆಫ್ಟರ್ ವರ್ಕಿಂಗ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ for 15 years. He was worked in Calcutta University for 15 years. 15 years ಅಲ್ಲಿ ವರ್ಕ್ ಮಾಡ್ತಾರೆ. He became the director of the Indian Institute of Science in Bangalore. Then he became the director of the Indian Institute of Science in Bangalore. ಬ್ಯಾಂಗ್ಳೂರಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಡೈರೆಕ್ಟರ್ ಆಗಿ ಅವರು ಸೆಲೆಕ್ಟ್ ಆಗ್ತಾರೆ. ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. Raman Research Institute started in 1948. Raman Research Institute started in 1948. Raman resigned his post at the Indian Institute of Science and he became the director of the Research Institute. So when he started the Raman Research Institute, he resigned the post of Indian Institute of Science and he became the director of the Research Institute. Then he became the director of the Research Institute. Here he conducted his research ಅಲ್ಲಿ. ಸೊ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಡೈರೆಕ್ಟರ್ ಆಗ್ತಾರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ. ದೆನ್ ಹಿಯರ್ he conducted his research. Then started research in physics. Then he conducted a research in physics until his death. When he lived, ಎಲ್ಲಿವರೆಗೂ ಅವರು ಇರ್ತಾರೋ ಅಲ್ಲಿವರೆಗೂ ಕೂಡ ಅಲ್ಲೇ ಅವರು ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಟರ್ ಆಗಿ ರಿಸರ್ಚ್ ಮಾಡ್ತಾನೆ, ಅವರ ಜೀವಿತಾವಧಿಯನ್ನು ಕಳೀತಾರೆ. ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಯಾರು? ರಾಮನ್ ವಾಸ್ ಎ ಗ್ರೇಟ್ scientist. It shows him in many examples, many incidents we know about. He was a very greatest scientist. Throughout his life, he was intensely attached to science. Throughout his life, ಇಡೀ ಅವರ ಜೀವಿತಾವಧಿಯಲ್ಲಿ it shows. ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಫಾರ್ ದ ಶೇಕ್ ಆಫ್ ಸೈನ್ಸ್ he gave up the highly paid post. ಅವರು ಸೈನ್ಸನ್ನು ನೆಕ್ಸ್ಟ್ ಅದರಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ he gave up the highly paid post of the special accountant general. highly paid post, ತುಂಬ ಎತ್ತರವಾದಂಥ ಹುದ್ದೆ ಅದು ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಆ ಹುದ್ದೆಯನ್ನು ಅವರು ರಿಸೈನ್ ಮಾಡ್ತಾರೆ ಬಿಕಾಸ್ he was very much interested in science and accepted a professorship at Calcutta University. ಪ್ರೊಫೆಸರ್ ಜಾಬ್ ಪೋಸ್ಟ್ ಸಿಗುತ್ತೆ ಅಂತ ಹೇಳಿ he resigned the highly paid post special accountant general. He would forget all about food and rest while he was at work. When he was doing at work, when he was spent at work, ಎಷ್ಟು ವರ್ಕಲ್ಲೇ ಅವರು ಟೈಮನ್ನು ಸ್ಪೆಂಡ್ ಮಾಡ್ತಿರುವಾಗ ಈ ವುಡ್ ಫರ್ಗೆಟ್ ಆಲ್ ಅಬೌಟ್ ದಟ್, ಎಲ್ಲವನ್ನೂ ಕೂಡ ಮರಿತಾ ಇದ್ರು. ಈವನ್ ಫುಡ್ ಆ್ಯಂಡ್ ರೆಸ್ಟ್. Then when his wife had often to tell him, ಮತ್ತೆ ಅವ್ರು ಯಾವಾಗ ಅವ್ರ ವೈಫ್ ಬಂದು ನೆನಪಿಸ್ತಾ ಇರೋ ಟೆಲ್ಲಿಂಗ್ ದಟ್ his breakfast or coffee was getting cold. ನೀವು ಇಟ್ಟಿದ್ದಂಥ ಬ್ರೇಕ್ಫಾಸ್ಟ್ ಮತ್ತು ಕಾಫಿ ಕೋಲ್ಡ್ ಆಗಿದೆ ಅಂತ ಮತ್ತೆ ನೆನಪಿಸ್ತಾರೋ ಹಾಗೆ ಅವರಿಗೆ ಅದರ ಬಗ್ಗೆ ನೆನಪಾಗ್ತಾ ಇದ್ದಿದ್ದು. ಯು ವುಡ್ ಫರ್ಗೆಟ್ ಆಲ್ ಅಬೌಟ್ ಫುಡ್ ಆ್ಯಂಡ್ ರೆಸ್ಟ್ ವೈಲ್ ಹಿ ವಾಸ್ ಅಟ್ ವರ್ಕ್. ಅವರು ವರ್ಕಲ್ಲಿದ್ದಾಗ, ಸಂಶೋಧನೆ ರಿಸರ್ಚ್ ಅಂತ ಹೇಳಿದಾಗ ಈ ಫರ್ಗೆಟ್ ಆಲ್ ಅಬೌಟ್ ದಟ್ ಎಲ್ಲವನ್ನ ಕೂಡ ಮರಿತಾ ಇದ್ರು. ಈವನ್ ಫುಡ್ ಆ್ಯಂಡ್ ರೆಸ್ಟ್. ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್,
like all great scientists. ಎಲ್ಲ ಸೈಂಟಿಸ್ಟ್ ಥರನೇ ಇವರು ಕೂಡ ರಾಮನ್ ಹ್ಯಾಡ್ ಎ ಲಾಟ್ ಆಫ್ ಕ್ಯೂರಿಯಾಸಿಟಿ. ರಾಮನ್ ಹ್ಯಾಡ್ ಎ ಲಾಟ್ ಆಫ್ ಕ್ಯೂರಿಯಾಸಿಟಿ, ತುಂಬ ಕ್ಯೂರಿಯಾಸಿಟಿ, ಆಸಕ್ತಿ, ಕುತೂಹಲ. ಕ್ಯೂರಿಯಾಸಿಟಿ ಮೀನ್ಸ್ ಕುತೂಹಲ ಇತ್ತು, ಇಂಟೆನ್ಸಿವ್ ಈಗರ್ನೆಸ್ ಇತ್ತು. ಕ್ಯೂರಿಯಾಸಿಟಿ ಮೀನ್ಸ್ ಈಗರ್ನೆಸ್. Earlier in his life, while on a voyage to Europe, voyage means voyage, journey by the sea, voyage journey the sea, ಸಮುದ್ರಯಾನದಲ್ಲಿ ತೊಡಗಿದ್ದಾಗ earlier in his life, while on a voyage to Europe, he saw a wonderful blue of the Mediterranean Sea. ಇಲ್ಲಿ ಸಮುದ್ರ ಅಂತಾನೆ ಬ್ಲೂ sea ಅಂತಾನೆ ಕರಿತೀವಿ, the Mediterranean Sea. This led to his work on the laws of light scattering in ಲಿಕ್ವಿಡ್ಸ್ ಅಲ್ಲಿ ಲೈಟ್ ಸ್ಕ್ಯಾಟರಿಂಗ್, ಬೆಳಕಿನ ಚದುರುವಿಕೆಯ ಬಗ್ಗೆ ಅವರು ಸಂಶೋಧನೆಯನ್ನು ಮಾಡ್ತಾರೆ. ಲೆಟ್ ಟು ಹಿಸ್ ವರ್ಕ್ ಆನ್ ದ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್, ಇನ್ ಲಿಕ್ವಿಡ್ಸ್. ನೀರಲ್ಲಿ ಲಿಕ್ವಿಡ್ಸಲ್ಲಿ ದ್ರವ ಪದಾರ್ಥಗಳಲ್ಲಿ ಬೆಳಕಿನ ಚದುರುವಿಕೆಯ ಬಗ್ಗೆ ಅವರು ಸಂಶೋಧನೆಯನ್ನು ಮಾಡ್ತಾರೆ. ಆ್ಯಂಡ್ ಇಟ್ ಎಂಡೆಡ್ ಇನ್ ಹಿಸ್ ಡಿಸ್ಕವರಿ. ವೆನ್ he completed his discovery of the Raman effect, he was awarded the Nobel Prize. He was awarded the Nobel Prize for his work in 1930. At 1930, 1930 ಅವರಿಗೆ ನೋಬೆಲ್ ಪ್ರೈಸ್ ಸಿಗುತ್ತೆ ಫಾರ್ ಹಿಸ್ ರಿಸರ್ಚ್. laws of light scattering in liquids. Laws of light scattering in liquids. Today we learn how much interested Raman had how much interested in science. ರಾಮನ್ಗೆ ಎಷ್ಟು ಇಂಟ್ರೆಸ್ಟೆಡ್ ಇತ್ತು ಸೈನ್ಸಲ್ಲಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ ಮಕ್ಕಳ. ಸೊ ನೆಕ್ಸ್ಟ್ ಕ್ಲಾಸ್ we will continue the next paragraph. So you must read once again, and if you have any doubts, you mention it. Thank you.